ನಮಸ್ಕಾರ ಆತ್ಮೀಯ ಶಿವಶರಣರೇ, ವಚನ ಪ್ರೇಮಿಗಳೇ ಹಾಗೂ ನನ್ನ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಕೂಡ ಶರಣಾರ್ಥಿಗಳು. ಇಂದು ನಾವು ಬಸವಣ್ಣನವರ ಅತ್ಯಂತ ಆಳವಾದ ಜೀವನಕ್ಕೆ ಎಚ್ಚರಿಕೆ ನೀಡುವಂತಹ ಒಂದು ಅಮೂಲ್ಯ ವಚನವನ್ನು ನೋಡೋಣ ಸ್ನೇಹಿತರೆ. ವಚನವು ಹೀಗಿದೆ ನೋಡಿ. ನುಡಿಯಲ್ಲಿ ಅಧಿಕನೆಂದೆನಿಸಿತ್ತು, ಬೆಡಗಿನ ಕೀಲು ಕಳೆದು ಕೆಡದ ಬಳಿಕ ಕಡುಗೂಪ ಮಡದಿತ ಮುಟ್ಟಲಮ್ಮಳು, ಒಡಲ ನುರಿಗೊಂಬುದು ಒಡವೆಯ ನರಸು ಕೊಂಬ, ಕಡುಗೂಪ ಮಡದಿಯ ಮತ್ತೊಬ್ಬ ಚೆನ್ನಿಗ ಕೊಂಬ, ಮುನ್ನ ಮಾಡಿದ ಪಾಪ ತನ್ನ ಬೆನ್ನ ಬಿಡದನ್ನಕ್ಕ, ಇನ್ನೂ ಬಯಸಿದರೊಳವೆ ಕೂಡಲ ಸಂಗಮ ದೇವ. ಎಷ್ಟು ಅದ್ಭುತವಾಗಿದೆ ನೋಡಿ ಇದು ವಚನ. ಕೇಳಲಿಕ್ಕೆ ಒಂಥರ ಮೈ ಜುಮ್ಮಂತ ಅನಿಸುತ್ತೆ. ಈ ವಚನದ ಪ್ರತಿಯೊಂದು ಸಾಲಿನಲ್ಲೂ ಕೂಡ ಒಂದು ದೊಡ್ಡ ಜೀವನದ ಸತ್ಯವೇ ಅಡಗಿದೆ. ಹಾಗಾದರೆ ಅಂತಹ ಒಂದು ವಚನದ ಸಾರಾಂಶವನ್ನು ನೋಡೋಣ. ಈ ವಚನದಲ್ಲಿ ಬಸವಣ್ಣನವರು ಕರ್ಮದ ಫಲ, ಅಹಂಕಾರದ ಅಪಾಯ, ಮನುಷ್ಯನ ನಿಜವಾದ ಗುಣ ಮತ್ತು ಪಾಪದ ಪರಿಣಾಮವನ್ನು ಅತ್ಯಂತ ಪರಿಣಾಮಕಾರಿಯಾಗಿ ವಿವರಿಸ್ತಾರೆ. ಇಂದು ನಾವು ನೋಡುವ ಸಮಾಜದಲ್ಲೂ ಕೂಡ ಇದೇ ಪರಿಸ್ಥಿತಿ ಇದೆ. ಕೆಲವರು ಮಾತಿನಲ್ಲಿ ತುಂಬ ದೊಡ್ಡವರಾಗಿ ಕಾಣ್ತಾರೆ. ನಾನು ಯಾರಿಗೂ ಮೋಸ ಮಾಡುವುದಿಲ್ಲ, ನಾನು ಎಲ್ಲರಿಗೂ ಸಹಾಯ ಮಾಡ್ತೇನೆ, ನಾನು ತುಂಬ ಪ್ರಾಮಾಣಿಕ ಅಂತ ಹೇಳ್ತಾರೆ. ಆದರೆ ಜೀವನದಲ್ಲಿ ಸಣ್ಣ ಪರೀಕ್ಷೆ ಬಂದಾಗ ಅವರ ನಿಜವಾದ ಸ್ವರೂಪ ಹೊರಗೆ ಬರುತ್ತೆ. ಆದ್ದರಿಂದಲೇ ಬಸವಣ್ಣನವರು ಮೊದಲ ಸಾಲಲ್ಲಿ ಹೇಳ್ತಾರೆ, ನುಡಿಯಲ್ಲಿ ಅಧಿಕನೆಂದೆನಿಸಿತ್ತು. ಅಂದರೆ ಮಾತಿನಲ್ಲಿ ಮಾತ್ರ ದೊಡ್ಡವನಾಗಿರುವುದರಿಂದ ಪ್ರಯೋಜನವಿಲ್ಲ. ನಮ್ಮ ಮಾತಿಗಿಂತ ನಮ್ಮ ಜೀವನವೇ ಮಾತಾಡಬೇಕು. ಒಬ್ಬ ಮನುಷ್ಯನನ್ನು ಅವನ ಮಾತಿನಿಂದಲ್ಲ, ಅವನ ನಡತೆಯಿಂದ ಅಳೆಯಬೇಕು. ಒಳ್ಳೆಯ ಮಾತು ಹೇಳುವುದು ಸುಲಭ, ಆದರೆ ಆ ಮಾತಿನಂತೆ ಬದುಕುವುದು ತುಂಬ ಕಷ್ಟ. ಅದಕ್ಕಾಗಿ ಬಸವಣ್ಣನವರು ನಮ್ಮನ್ನು ಆತ್ಮ ಪರಿಶೀಲನೆಗೆ ಕರೆಸ್ತಾರೆ. ನಾನು ಹೇಳುತ್ತಿರುವ ಮಾತಿನಂತೆ ಬದುಕುತ್ತಿದ್ದೇನೆಯೇ? ನನ್ನ ನಡೆ ನನ್ನ ಮಾತಿಗೆ ಸರಿಹೊಂದುತ್ತದೆಯೇ? ಈ ಪ್ರಶ್ನೆಯನ್ನು ಪ್ರತಿಯೊಬ್ಬರೂ ನಮ್ಮೊಳಗೆ ನಾವು ಕೇಳ್ಕೊಳ್ಬೇಕು ನೋಡಿ. ಇಂದಿನ ಕಾಲದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಅನೇಕರು ಒಳ್ಳೆಯ ಮಾತುಗಳನ್ನು ಆಡ್ತಾರೆ, ಧರ್ಮದ ಬಗ್ಗೆ ಮಾತಾಡ್ತಾರೆ, ಭಕ್ತಿಯ ಬಗ್ಗೆ ಮಾತಾಡ್ತಾರೆ. ಆದರೆ ನಿಜವಾದ ಜೀವನದಲ್ಲಿ ಆ ಗುಣಗಳನ್ನು ಪಾಲಿಸುತ್ತಾರೆಯೇ? ಇದೇ ಮುಖ್ಯ ಅಲ್ವಾ ಸ್ನೇಹಿತರೆ? ಬಸವಣ್ಣನವರು ನಮಗೆ ಬೋಧಿಸುವುದು ಇದೆ, ಮಾತಿಗಿಂತ ಕರ್ಮ ದೊಡ್ಡದು ಅಂತ. ಒಬ್ಬ ರೈತ ತಾನು ಉತ್ತಮ ರೈತ ಎಂದು ಹೇಳಿಕೊಂಡರೆ ಬೆಳೆ ಬರುವುದಿಲ್ಲ. ಅವನು ಹೊಲ ಉಳುಮೆ ಮಾಡಬೇಕು, ಬೀಜ ಬಿತ್ತಬೇಕು, ನೀರಾಕಬೇಕು, ಆಗ ಮಾತ್ರ ಉತ್ತಮ ಬೆಳೆ ಬರುತ್ತೆ. ಹಾಗೆಯೇ ಒಳ್ಳೆಯ ಜೀವನವನ್ನು ಬಯಸುವವರು ಒಳ್ಳೆಯ ಕರ್ಮವನ್ನು ಮಾಡಲೇಬೇಕು. ಕೇವಲ ಆಸೆ ಅಥವಾ ಮಾತಿನಿಂದ ಫಲ ಸಿಗುವುದಿಲ್ಲ. ಈ ವಚನವನ್ನು ಕೇಳುವಾಗ ನಾವು ಇತರರನ್ನು ಯೋಚಿಸಬಾರ್ದು. ಮೊದಲು ನಮ್ಮನ್ನು ನಾವು ನೋಡಿಕೊಳ್ಬೇಕು. ನಮ್ಮೊಳಗೆ ಅಹಂಕಾರ ಇದೆಯೇ? ನಾವು ಮಾತಿನಲ್ಲಿ ಮಾತ್ರ ದೊಡ್ಡವರೇ ಅಥವಾ ನಿಜವಾಗಿಯೂ ಒಳ್ಳೆಯ ಜೀವನ ನಡೆಸುತ್ತಿದ್ದೇವೆಯೇ? ಈ ಪ್ರಶ್ನೆಗಳಿಗೆ ಪ್ರಾಮಾಣಿಕ ಉತ್ತರ ಕೊಟ್ಟಾಗಲೇ ಬಸವಣ್ಣನವರ ವಚನದ ನಿಜವಾದ ಅರ್ಥ ನಮಗೆ ತಿಳಿಯುತ್ತೆ. ಜೀವನದಲ್ಲಿ ಸಂಪತ್ತು ಕಳೆದು ಹೋಗ್ಬೋದು, ಹೆಸರು ಬದಲಾಗಬಹುದು, ಜನರು ನಮ್ಮನ್ನು ಹೊಗಳಬಹುದು ಅಥವಾ ಟೀಕಿಸಬಹುದು. ಆದರೆ ನಮ್ಮ ಒಳ್ಳೆಯ ಕರ್ಮ ಮಾತ್ರ ನಮ್ಮನ್ನ ಎಂದಿಗೂ ಬಿಡುವುದಿಲ್ಲ. ಅದೇ ರೀತಿ ಕೆಟ್ಟ ಕರ್ಮವೂ ಕೂಡ ನಮ್ಮನ್ನ ಹಿಂಬಾಲಿಸುತ್ತೆ. ಅಲ್ಲಿ ಹೇಳ್ತಾರೆ, ಬೆಡಗಿನ ಕೀಲು ಕೆಳೆದು ಕೆಡದ ಬಳಿಕ. ಬಸವಣ್ಣನವರು ಇದು ಒಂದು ಆಳವಾದ ಉಪಮೆಯನ್ನ ಬಳಸಿದ್ದಾರೆ. ಹೊರಗಿನ ಸೌಂದರ್ಯ, ಐಶ್ವರ್ಯ, ಅಧಿಕಾರ ಅಥವಾ ಹೆಮ್ಮೆ ಯಾವಾಗಲೂ ಕೂಡ ಇದು ಶಾಶ್ವತ ಅಲ್ಲ. ಇದು ಒಂದು ಆಭರಣದ ಹೊಳಪು ಕಡಿಮೆಯಾದರೆ ಅದರ ನಿಜವಾದ ಸ್ಥಿತಿ ಗೊತ್ತಾಗುತ್ತೆ. ಅದೇ ರೀತಿ ಮನುಷ್ಯನ ಜೀವನದಲ್ಲಿಯೂ ಕೂಡ ಒಂದು ಸಮಯ ಬರುತ್ತೆ. ಯೌವನ ಇರುವಾಗ ಎಲ್ಲರೂ ನಮ್ಮನ್ನು ಹೊಗಳುತ್ತಾರೆ, ಹಣ ಇರುವಾಗ ಸ್ನೇಹಿತರು ಸುತ್ತಲೂ ಇರ್ತಾರೆ, ಅಧಿಕಾರ ಇರುವಾಗ ಗೌರವ ಕೊಡ್ತಾರೆ. ಆದರೆ ಇವೆಲ್ಲವೂ ಕೂಡ ಕಡಿಮೆಯಾದಾಗ ಯಾರು ನಮ್ಮ ಜೊತೆ ಇರ್ತಾರೆ? ಅಲ್ಲಿಯೇ ನಮ್ಮ ನಿಜವಾದ ಸಂಬಂಧಗಳು ಗೊತ್ತಾಗುತ್ತೆ ನೋಡಿ. ಬಸವಣ್ಣನವರು ನಮಗೆ ಹೇಳುವುದು, ಶಾಶ್ವತವಾದದ್ದು ಸಂಪತ್ತಲ್ಲ, ಸೌಂದರ್ಯ ಅಲ್ಲ, ಅಧಿಕಾರ ಅಲ್ಲ, ಶಾಶ್ವತವಾದದ್ದು ಸತ್ಕರ್ಮ ಅಂತ ಹೇಳ್ತಾರೆ. ಇಂದು ಸಮಾಜದಲ್ಲಿ ನಾವು ಅನೇಕ ಉದಾಹರಣೆಗಳನ್ನು ನೋಡ್ತೀವಿ. ಒಬ್ಬ ವ್ಯಕ್ತಿ ದೊಡ್ಡ ಹುದ್ದೆಯಲ್ಲಿದ್ದಾಗ ಎಲ್ಲರೂ ಅವನ ಸುತ್ತ ಇರ್ತಾರೆ, ಆದರೆ ನಿವೃತ್ತಿಯಾದ ನಂತರ ಅವನನ್ನು ವಿಚಾರಿಸುವವರೇ ಕಡಿಮೆ. ಇದರ ಅರ್ಥ ಏನು? ಜನರು ಅನೇಕ ಬಾರಿ ವ್ಯಕ್ತಿಯನ್ನು ಅಲ್ಲ, ಅವನ ಸ್ಥಾನವನ್ನು ಗೌರವಿಸ್ತಾರೆ. ಆದರೆ ದೇವರು ಹಾಗಲ್ಲ. ಕೂಡಲ ಸಂಗಮ ದೇವರು ನಮ್ಮ ಹುದ್ದೆಯನ್ನ ನೋಡುವುದಿಲ್ಲ, ನಮ್ಮ ಹೃದಯವನ್ನ ನೋಡ್ತಾರೆ. ಗೂಪ ಮಡದಿತ ಮುಟ್ಟಲಮ್ಮಳು. ಈ ಸಾಲಿನ ಮೂಲಕ ಬಸವಣ್ಣನವರು ಲೋಕದ ಸ್ವಾರ್ಥವನ್ನ ಸೂಚಿಸ್ತಾರೆ. ಲೋಕದಲ್ಲಿ ಪ್ರೀತಿ, ಸಂಬಂಧ, ಗೌರವ ಇವೆಲ್ಲವೂ ಅನೇಕ ಬಾರಿ ಪರಿಸ್ಥಿತಿಗೆ ಅನುಗುಣವಾಗಿ ಬದಲಾಗುತ್ತೆ. ಆದರೆ ನಿಜವಾದ ಭಕ್ತಿ ಮತ್ತು ದೇವರ ಕೃಪೆ ಮಾತ್ರ ಎಂದಿಗೂ ಬದಲಾಗುವುದಿಲ್ಲ ಅಂತ. ಆದ್ದರಿಂದ ನಮ್ಮ ನಂಬಿಕೆಯನ್ನ ಕೇವಲ ಲೋಕದ ಮೇಲಲ್ಲ, ದೇವರ ಮೇಲೂ ಕೂಡ ಇಡಬೇಕು. ಒಂದು ಉದಾಹರಣೆ ಕೊಡೋದಾದ್ರೆ, ಒಂದು ದೊಡ್ಡ ಮರ ಹಣ್ಣನ್ನು ಕೊಡುವವರೆಗೆ ಮಾತ್ರ ಎಲ್ಲರೂ ಅದರ ಬಳಿ ಇರ್ತಾರೆ. ಹಣ್ಣು ಇಲ್ಲದಾಗ ಅದನ್ನು ಯಾರು ಕೂಡ ಗಮನಿಸೋದಿಲ್ಲ. ಹಾಗೆ ಆದರೆ ಮರ ತನ್ನ ಸ್ವಭಾವವನ್ನು ಬದಲಾಯಿಸುವುದಿಲ್ಲ. ಮುಂದಿನ ಋತುವಿನಲ್ಲಿ ಮತ್ತೆ ಹಣ್ಣು ಕೊಡುತ್ತೆ. ಹಾಗೆಯೇ ಒಳ್ಳೆಯ ಮನುಷ್ಯನು ಜನರ ವರ್ತನೆಗೆ ಅನುಗುಣವಾಗಿ ತನ್ನ ಒಳ್ಳೆಯತನವನ್ನು ಬದಲಾಯಿಸಬಾರದು. ಜೀವನದ ಪಾಠ ಏನು ಅಂದರೆ,
ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ನಷ್ಟವಾಗಬಹುದು, ವ್ಯಾಪಾರದಲ್ಲಿ ನಷ್ಟ, ಆರೋಗ್ಯದಲ್ಲಿ ತೊಂದರೆ, ಕುಟುಂಬದಲ್ಲಿ ಸಮಸ್ಯೆ. ಅಂತಹ ಸಮಯದಲ್ಲಿ ಕೆಲವರು ದೂರ ಹೋಗಬಹುದು. ಆದರೆ ಆ ಸಂದರ್ಭದಲ್ಲಿಯೇ ದೇವರನ್ನ ಇನ್ನಷ್ಟು ಹತ್ತಿರ ಮಾಡಿಕೊಳ್ಬೇಕು. ಯಾಕಂದ್ರೆ ಕಷ್ಟದ ಸಮಯದಲ್ಲಿ ದೇವರ ಮೇಲಿನ ಭರವಸೆಯೇ ನಮಗೆ ಧೈರ್ಯ ನೀಡುತ್ತೆ. ಬಸವಣ್ಣನವರ ಸಂದೇಶ ಈ ಸಾಲುಗಳ ಮೂಲಕ ಹೇಳೋದೇನೆಂದ್ರೆ, ಮಾತೆಗಿಂತ ಕರ್ಮ ದೊಡ್ಡದು, ಹೊರಗಿನ ಅಲಂಕಾರಕ್ಕಿಂತ ಒಳಗಿನ ಗುಣ ಮುಖ್ಯ, ಸಂಪತ್ತಿಗಿಂತ ಸತ್ಯ ಶ್ರೇಷ್ಠ, ಮನುಷ್ಯರಿಗಿಂತ ದೇವರ ಮೇಲಿನ ನಂಬಿಕೆ ಶಾಶ್ವತ ಅಂತ ಹೇಳ್ತಾರೆ. ಈ ಎರಡೂ ಸಾಲುಗಳಲ್ಲಿ ಬಸವಣ್ಣನವರು ತಮ್ಮ ಜೀವನವನ್ನೇ ಬದಲಾಯಿಸುವಷ್ಟು ದೊಡ್ಡ ಸಂದೇಶವನ್ನ ನೀಡಿದ್ದಾರೆ. ಮತ್ತೆ ಪ್ರತಿದಿನ ಕನ್ನಡಿಯ ಮುಂದೆ ನಿಂತು ಮುಖವನ್ನ ನೋಡ್ತೇವೆ, ಆದರೆ ಎಷ್ಟು ಜನ ತಮ್ಮ ಮನಸ್ಸಿನಲ್ಲಿ ಕನ್ನಡಿಯಲ್ಲಿ ತಮ್ಮ ಗುಣವನ್ನ ನೋಡ್ತಾರೆ? ಅದೇ ಆತ್ಮಚಿಂತನೆ. ಬಸವಣ್ಣನವರು ನಮಗೆ ಕಲಿಸ್ತಾರೆ. ನನ್ನ ಮಾತು, ನನ್ನ ಕರ್ಮ, ನನ್ನ ಮನಸ್ಸು ಈ ಮೂರು ಒಂದೇ ಆಗಿವೆಯೇ? ಈ ಪ್ರಶ್ನೆಯನ್ನ ಪ್ರತಿದಿನ ಕೇಳಿಕೊಂಡರೆ ನಮ್ಮ ಜೀವನ ನಿಧಾನವಾಗಿ ಉತ್ತಮವಾಗುತ್ತೆ ಅಂತ ಹೇಳ್ತಾ, ಮತ್ತೆ ನಾಳಿನ ಸಂಚಿಕೆಯಲ್ಲಿ ಈ ವಚನದ ಸಾರಾಂಶದ ಉಳಿದ ಭಾಗವನ್ನ ತಿಳಿಸುತ್ತೇನೆ ಸ್ನೇಹಿತರೆ. ಪೂರ್ತಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೆ ನಾಳಿನ ಸಂಚಿಕೆಯಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು.